ಬಿಗ್ ಬಾಸ್ ನಲ್ಲಿ ದಿನದಿನಕ್ಕೂ ಹೊಸ ಡ್ರಾಮಾ, ಹೊಸ ಜಗಳ, ಹೀಗೆ ಹೊಸ ಟ್ವಿಸ್ಟ್ಗಳು ಸಿಗ್ತಿವೆ. ಈಗ ನಾವು ಮಾತಾಡ್ತಿರೋದು ರಾಶಿಕಾ ಶೆಟ್ಟಿ ಮತ್ತೆ ಅಭಿಷೇಕ್ ನಡುವಿನ ಒಂದು ಖಾಸಗಿ ಚರ್ಚೆ ಬಗ್ಗೆ. ರಾಶಿಕಾ ವಿಶೇಷ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅನ್ನೋ ಕಾಣಿಸ್ತಾ ಇದೆ. ಈ ಮೂಲಕ ಮನೆಯ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಈ ವೇಳೆ ಗಿಲ್ಲಿ ನಟ ಫೇಕಾ ಅನ್ನುವಂತ ಪ್ರಶ್ನೆ ಅಭಿಷೇಕ್ಗೆ ಎದುರಾಗಿದೆ. ಇದಕ್ಕೆ ಅಭಿ ಏನಂದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಪ್ರತಿ ಬಿಗ್ ಬಾಸ್ ಸೀಸನ್ ಅಲ್ಲೂ ಕೂಡ ಕೆಲವರು ಫೇಕ್ ಆಗಿ ಆಟ ಆಡ್ತಿರ್ತಾರೆ ಅನ್ನುವಂಥ ಆರೋಪಗಳು ಕಾಮನ್. ಅದರಲ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ದಿನ ಬೆಳಗಾದ್ರೆ ಬರೀ ಅವ್ರ ಫೇಕ್, ಇವ್ರ ಫೇಕ್ ಅನ್ನುವಂಥ ಆರೋಪಗಳನ್ನ ಒಬ್ರ ಮೇಲೆ ಒಬ್ರು ಮಾಡ್ಕೋತಾ ಇರ್ತಾರೆ. ರಕ್ಷಿತಾ ಶೆಟ್ಟಿ ಫೇಕ್ ಅಂತ ಧ್ರುವಂತ್ ಆಗಾಗ ಹೇಳ್ತಲೇ ಇರ್ತಾರೆ, ಅದು ಬೇರೆ ವಿಷಯ. ಆದ್ರೆ ಗಿಲ್ಲಿ ನಟ ಫೇಕ್ ಅನ್ನುವಂಥ ಪದ ಇಲ್ಲಿವರೆಗೂ ಕೂಡ ಯಾರ ಬಾಯಲ್ಲೂ ಕೂಡ ಬಂದಿರಲಿಲ್ಲ. ಇದೀಗ ರಾಶಿಕಾ ಶೆಟ್ಟಿ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಗಿಲ್ಲಿ ನಟ ನಿಜವಾಗ್ಲೂ ಫೇಕ್ ಆಗಿ ಆಟ ಆಡ್ತಿದ್ದಾರಾ ಅನ್ನುವಂಥ ಅನುಮಾನ ಹುಟ್ಟಿಸೋ ಪ್ರಶ್ನೆಯನ್ನ ರಾಶಿಕಾ ಮೂಡಿಸಿದ್ದಾರೆ. ಅಭಿಷೇಕ್ ಮತ್ತೆ ರಾಶಿಕಾ ಒಂದು ಚಿಕ್ಕ ಗೇಮ್ ಆಡ್ತಾ ಇರ್ತಾರೆ. ಈ ಸಂಭಾಷಣೆಯಲ್ಲಿ ರಾಶಿಕಾ ಹಲವಾರು ಪ್ರಶ್ನೆಗಳನ್ನ ಅಭಿಷೇಕ್ ಮುಂದಿಡ್ತಾರೆ. ಇದೇ ವೇಳೆ ಗಿಲ್ಲಿ ನಟ ಫೇಕಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಅಭಿಷೇಕ್ ನೋ ವೇ ಅಂತ ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಈ ಕುರಿತ ಪ್ರೋಮೋವನ್ನ ಕೂಡ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ. ಈ ಕಾನ್ವರ್ಸೇಷನ್ ಅಲ್ಲಿ ರಾಶಿಕಾ ಮತ್ತೆ ಅಭಿಷೇಕ್ ಮನೆಯ ಚಿತ್ರಣವನ್ನ ಆಟದ ಮೂಲಕ ತೆರೆದಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟ. ಗಿಲ್ಲಿ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ರಾಶಿಕಾ ಮಾಡಿದ ಮಾಸ್ಟರ್ ಪ್ಲಾನ್ ಇದು ಅಂತ ಕೂಡ ವೀಕ್ಷಕರು ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನೋಡುಗರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಅಲ್ಲಿರೋ ಸ್ಪರ್ಧಿಗಳ ಪೈಕಿ ಫೇಕ್ ಅಲ್ಲ, ಫ್ಯಾಕ್ಟ್ ಆಗಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ಕೊಂಡು ಇದ್ದಿದ್ದನ್ನ ಇದ್ದಾಗೆ ಇರೋದು ಗಿಲ್ಲಿ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.